ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಎಂಸಿ ಚಂದ್ರಶೇಖರ್, ಉದ್ಯಮಿಗಳು, ಪಾಂಡೇಶ್ವರ, ಸಾಸ್ತಾನ, ಉಡುಪಿ ಜಿಲ್ಲೆ. ಸತೀಶ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರು, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ, ನಾವುಂದ, ಉಡುಪಿ ಜಿಲ್ಲೆ. ಶ್ರೀ ಲಕ್ಷ್ಮಿ ಫೀಡ್ಸ್ ಅಂಡ್ ಫಾರ್ಮ್, ಪಶು ಆಹಾರ ತಯಾರಕರು, ಮಂದರ್ತಿ, ಉಡುಪಿ ಜಿಲ್ಲೆ. ಮೊಬೈಲ್ 9449870801, 9449870802, 9449870803. ಸಾನಿಕಾ ಇಂಟೀರಿಯರ್, ರಾಜಲಕ್ಷ್ಮಿ ಸಭಾಭವನ ಎದುರುಗಡೆ, NH66, ಮಣೂರು, ಉಡುಪಿ ಜಿಲ್ಲೆ. ನಮ್ಮಲ್ಲಿ ಎಲ್ಲಾ ತರಹದ ಮರದ ಕೆಲಸ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಮಾಡಿಕೊಡಲಾಗುವುದು. ಪ್ರೊಪ್ರೈಟರ್ ದಿನೇಶ್ ಆಚಾರ್. ಮೊಬೈಲ್ 9845373419. ಶ್ರೀ ವಿಘ್ನೇಶ್ವರ ವೆಲ್ಡಿಂಗ್ ವರ್ಕ್ಸ್, ಹಂಗಳೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಗಣೇಶ್ ಆಚಾರ್ ಕುಂಬ್ರಿ. ಮೊಬೈಲ್ 9341758526. ದೀಪಕ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು, ಬಿಜೆಪಿ ಶಕ್ತಿ ಕೇಂದ್ರ, ವಣ್ಸೆ, ಉಡುಪಿ ಜಿಲ್ಲೆ. ಶ್ರೀ ಯಕ್ಷಲಕ್ಷ್ಮಿ ಕ್ಯಾಟರಿಂಗ್, ವೆಜ್ ಅಂಡ್ ನಾನ್ ವೆಜ್, ನಾಯಕವಾಡಿ, ಗುಜ್ಜಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ದೇವದಾಸ್ ಗುಜ್ಜಾಡಿ. ಮೊಬೈಲ್ 9731540788. ಶರತ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರು, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಮಂಜುನಾಥ್ ಶೇಟ್, ಆಡಳಿತ ಮೊಕ್ತೇಸರರು, ಶ್ರೀ ವೀರ ಕಲ್ಲುಗುಟ್ಟಿಗ ದೈವಸ್ಥಾನ, ಶಂಕರನಾರಾಯಣ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಹಾಯ್, ನಮಸ್ಕಾರ ಮರ್ರೆ. ಎಂತ ಇಲೆಕ್ಷನ್ ಬಂತ ಕಾಣಬೇಡಿ. ಹಾಯ್, ಇಲೆಕ್ಷನ್ ಚೀಟಿ ಅಲ್ಲ ಇದು, ಮನೆ ಮನೆ ಹೋಯ್ಕ ಮತದಾರರ ಪಟ್ಟಿ ಅಲ್ಲ, ಇದು ಸಾಮಾನು ಪಟ್ಟಿ. ಇಲ್ಲಿ ಇತ್ಕಣಿ ದೊಡ್ಡ ಹೊಡ್ಕಣಿ ನಿಂತ್ಕೊಂಡಿರ್ತೀಯಲ್ಲ, ಭಾಳ ಕಷ್ಟ ಇತ್ತು. ಹಾಯ್, 8,000 ರೂಪಾಯಿ ಇಟ್ಕೊಂಡು ಹೋಯ್ದೆ ನಾನು. ನಮ್ಮದು ಸಾಮಾನು ಪಟ್ಟಿ ಲೆಕ್ಕಾಚಾರ ಪೂರ ಉಲ್ಟಾ ಪಲ್ಟಾ ಆಯ್ತು. ನಮ್ಮದು ಲೆಕ್ಕಾಚಾರ ಪೂರ ಜಾರಿ ಹೋದು ಗೊತ್ತಾಗಿರಲಿಲ್ಲ ನಮ್ಗೆ. ಹಾಯ್, ನಮ್ಮನೆ ವ್ಯಾಪಾರ ಆಯ್ತು. 13,680 ರೂಪಾಯಿ ಬಿಲ್, ಸಾಮಾನು ಅಂಗಡಿ ಬಿಲ್ಲೇ. ಮದಿ ಮನೆ ಬಿಲ್ ಅಲ್ಲ, ಮನೆ ಸಾಮಾನಿಗೆ. ತಿಂಗಳು ಸಾಮಾನು ಪಟ್ಟಿ ಇತ್ತಲ್ಲ, ಅದ್ರ ಪಟ್ಟಿ ಇತ್ತು. ರೈಲ್ ಪಟ್ಟಿಗಿಂತ ಉದ್ದ ಇತ್ತು. ರೈಲ್ ಪಟ್ಟಿಯೇ ಹೆಚ್ಚು ಉದ್ದ ಇರೋದಿಲ್ಲ, ಒಂದು ಅಂತ ಹೋಗ್ತದೆ, ಬೊಂಬೈ ಬೆಂಗಳೂರು ತಿರುಗೋದು, ಅದಕ್ಕಿಂತ ಉದ್ದ ಪಟ್ಟಿ ನಮ್ದು. ಹಾಯ್, 13,680 ರೂಪಾಯಿ ಆಯ್ತು. ನಮ್ಮದು 8,000ರಿಂದ 9,000 ಒಳಗೆ ತಿಂಗಳಿನ ಸಾಮಾನು ಪೂರೈಸಿದ ಹೇಳಿ. ಹಾಯ್, ಕತೆಗೆ ಐತೆ, ಭಾಳ ಕಷ್ಟ ಇತ್ತು. ಲೆಕ್ಕಾಚಾರ ಅಂದ್ರೆ ಇತ್ತಿಲ್ಲ, ಪೂರ ಉಲ್ಟಾ ಪಲ್ಟಾ ಆಗ್ತಿ. ಈಗ ಕೆಂಪಿ ಇಲ್ಲ. 1 kg ಮೆಣಸಿಗೆ, ಕೆಂಪು ಮೆಣಸು 340 ರೂಪಾಯಿ ಬ್ಯಾಡ್ಗಿ. 80 ರೂಪಾಯಿ ಸ್ಟಾರ್ಟಿಂಗಲ್ಲ. ಹಾಯ್, 80, 90 ಆಯ್ತು, 110 ಆಯ್ತು, 120 ಆಳ್ಕೊಂಡು ಒಂದ್ಸಲ ಎಲ್ಲರೂ ಪ್ರತಿಭಟನೆ ಬಿದ್ದು ಆಯ್ತು. ಹಾಯ್, ಊರೇ ಬಂದ್ ಮಾಡ್ಕೊಂಡ್ರೆ ಮೆಣಸಿನ ರೇಟ್ ಜಾಸ್ತಿ ಆಯಿತು, ಊರೇ ಬಂದ್ ಮಾಡು ಅಂದೇಳಿ. ಕಡೆ 180 ಆಯ್ತು, 200 ಆಯ್ತು. ಇವತ್ತಿಗೆ ಮೆಣಸಿನ 340 ರೂಪಾಯಿ. ಮಾತಾಡೋಕ್ಕಿಲ್ಲ, ಕೆಪ್ಪರ ಕಂಡೆ ಸುಮ್ಮನೆ ಇರ್ಕೋ. ಹಾಯ್, ನಿಮ್ಗೆ ಗೊತ್ತಾಗಿಲ್ಲ, ಸಂಸಾರ ರಥ ಓಡ್ಕಲ್ಲ ಮರ್ರೆ. ಹಬ್ಬದಲ್ಲ ತೇರು ಎಲ್ಲ ಒಟ್ಟಾಗಿ ತೇರು ಎಳಿತಾರೆ. ಓಹ್ 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 ಓ ಅಂತ ಇಲ್ಲಿಂದ ತೇರು ತಗೊಂಡು ಅಲ್ಲಿ ಇಡ್ತಾರೆ, ಅಲ್ಲಿಂದ ತೇರು ಇಲ್ಲಿ ಇಡ್ತಾರೆ. ಮನೆ ತೇರು ಹಂಗೆ ಹೇಳೋಕತ್ತಿಲ್ಲಲ್ಲ, ಎಂತ ಮಾಡೋಕತ್ತು? ಎಂತ ಇಲ್ಲ, ಒಬ್ಬರೇ ಹಿಡ್ಕೊ ಎಳಿಕೆ. ಹಾಯ್, ಎಷ್ಟು ಬತ್ತು ಅಷ್ಟು ಹೇಳಕ್ಕೆ ಹೋತೇರು. ಉದ್ದಿನ ಬೇಳೆ 180 ರೂಪಾಯಿ. ಆಯಿತಾ. ಸಕ್ಕರೆ 140, 75. ಬೆಂಕಿಪಟ್ಟಣ ಉದ್ಬತ್ತಿ ಪ್ಯಾಕೆಟಿಗೆ ಮೊನ್ನೆ 32 ರೂಪಾಯಿ ಆಯಿತು. ಹಾಯ್, ಉದ್ಬತ್ತಿ ಪ್ಯಾಕೆಟಿಗೆ 42 ರೂಪಾಯಿ ಆಗಿ ಆಯ್ತು. ಹುಳಿ 120. ಫಸ್ಟ್ ಕ್ವಾಲಿಟಿ ಹುಳಿ 120 ಅಂತ ಹೇಳಿದ್ರೆ ಕಳ್ಸಲ ಪಟ್ಟಿ ಈ ಸಲ ಟ್ಯಾಲಿ ಮಾಡಿರುತ್ತೆ ಇಲ್ಲ, 30 ರೂಪಾಯಿ ವ್ಯತ್ಯಾಸ ಬತ್ತು. ಹಾಯ್, ಎಂಥ ಕಾಂತೆ ಕೂತಿದೆ ಈಗ. ಯಾವ ನಮೂನೆ ರೇಟ್ ಇದೆ ನಂಗೆ ಅರ್ಥ ಆಗ್ತಿಲ್ಲ ಮರ್ರೆ. ಆಯಿತಾ. ತಿನ್ಬೇಳೆ ಇಲ್ಲ, ಬೆಲ್ಲ 5 kg ಬೆಲ್ಲ 420, 213 ರೂಪಾಯಿ. ಎಂತ ಹೇಳೋದು? ಹಾಯ್, ಎಲ್ಲಕ್ಕಂತ ಜಾಸ್ತಿ ಐತೆ ಇಲ್ಲ, ಸಾಧಾರಣ 1,000 ರೂಪಾಯಿ ಚಿಲ್ಲರೆ ಟ್ಯಾಕ್ಸೇ ಆಗ್ತಕ್ಕಂಥ. ಹಾಯ್, 1,000 ರೂಪಾಯಿ ಸಾಮಾನಿಗೆ ಒಂದು ಸ್ವಲ್ಪ ದುಡ್ಡಾಗ ಕರೆಂಟ್ ಬಿಲ್ ಕಟ್ಲಕ್ಕೆ ನಮ್ಗೆ. ನಮ್ಮನೆ ವ್ಯಾಪಾರ ಎಂಥ ಸಂಸಾರ ನಡೆಸೋದು, ಮನೆ ನಡೆಸೋದು ಅಂತ್ರಿ. ಹಾಯ್, ಏನು ತೊಂದರೆ ಇಲ್ಲ ಮಾರ್ರೆ, ಒಳ್ಳೆ ಮನೆ ನಡೆಸ್ಕೊ ಹೋಗ್ತಾ, ತಲೆ ಬಿಚ್ಚಿ ಇಲ್ಲ, ಸಂಪಾದನೆ ಒಳ್ಳೆ ಇತ್ತು, ದುಡ್ಡೇ ಮಾಡಿದ, ಎಷ್ಟು ಬೇಕೋ ಬಾಯಿ ಬೇಕೋ ಬಂದು ತಿಂತಾರೆ ಹೇಳಿ. ಆಯಿತಾ. ಈಗ
ಸಾಮಾನು ಬಿಲ್ 13,000 ರೂಪಾಯಿ ಸಾಮಾನು ಅಂಬುದು ಒಂದು ಚೀಲದಲ್ಲಿ ಇತ್ತಿತ್ತು. ಯಾರು ನಂಬ್ತೀರಿ ನೀವು? ಈಗ ಅಂಥ ಕತೆ ಅಂತ ಇಲ್ಲ. ಈಗ ಕೈ ಚೀಲದಲ್ಲಿ ದುಡ್ಡು ತಗೊಂಡು ಹೋಗ್ಬೋದು, ಇಂಥ ಚೀಲದಲ್ಲಿ ತುಂಬ ದುಡ್ಡು ತಗೊಂಡು ಹೋಗೋದು. ಕಡೆಗೆ ಒಂದು 8 ಆಣೆ 1 ರೂಪಾಯಿ ಜರಿ ಇತ್ತಲ್ಲ, ಆ ಜರಲ್ಲಿ ಸಾಮಾನು ತರೋದು ಅಂಥ ಪರಿಸ್ಥಿತಿ ಆಯ್ತು. ಈಗ ಮುಂಚೆ ಹಂಗಲ್ಲ, ಜರಲ್ಲಿ ದುಡ್ಡು ತಗೊಂಡು ಹೋಗೋದು, ಚೀಲದ ಸಾಮಾನು ತುಂಬ್ಕೊಬರೋದು. ಫುಲ್ಲು ಉಲ್ಟಾ ಪಲ್ಟಾ ಆಯ್ತು. ಈಗ 10-15 ವರ್ಷದೊಳಗೆಲ್ಲ ಲೆಕ್ಕಾಚಾರ ಪೂರ ಉಲ್ಟಾ ಆಗಿಬಿಡಿತ್ತು. ಎಂತ ಮಾಡೋದು? ಸಂಸಾರ ನಡೆಸೋದು, ಮನೆ ನಡೆಸೋದು, ಸಾಮಾನು ಅಂತ ನೀವೆಂತ ಹೇಳೋದು? ಈಗ ಬಿಲ್ ಕಂಡು ತಲೆ ಹಾರಿ ಹೋಯ್ತು. ಹಂಗಾಯ್ತು ಈಗ ಮನೆ ಸಂಸಾರ ನಡೆಸೋದು. ಮತ್ತು ಈಗ ಹಾಯ್ ಕತೆ ಕಣಿ ನೀವು. ಸಂಪಾದನೆ ಕಡಿಮೆ ಆಯಿತು, ಖರ್ಚು ಜಾಸ್ತಿ ಆಯಿತು. ಸಂಪಾದನೆ ಕಡಿಮೆ, ಖರ್ಚು ಜಾಸ್ತಿ. ಇನ್ನು ತುಂಬದ ಕುಟುಂಬ ಇದ್ರೆ ಭಾಳ ಕಷ್ಟವೇ. ಒಂದು ಮನೇಲಿ 15-20 ಜನ ಇದ್ರೆ ಇತ್ತೇ ಇಲ್ಲ, 5-6 ಫ್ಯಾಮಿಲಿ ಇದ್ರೆ ಇತ್ತೇ ಇಲ್ಲ. ಫ್ಯಾಮಿಲಿ ಎಲ್ಲ 100-100 9 ಇದ್ದು 10 ಮನೆ ಕೆಮ್ಮದೆ ಬೇಡ ನೀವು. ಎಂತ ನೀ ತಗೊಂಡು ಬಾ, ಅವ ತಗೊಂಡು ಬಾ, ಅವ ತಂದಾಕ, ನೀ ತಂದಾಕ. ಎಂತ ಮಾಡೋಕತ್ತು ನೀವು? ಒಂದು ಮನೆಯಲ್ಲಿ 14-15 ಸಾವಿರ ರೂಪಾಯಿ ಸಾಮಾನು ಬಿಲ್ಲೇ ಆದರೆ, ಕರೆಂಟ್ ಬಿಲ್, ಗ್ಯಾಸ್, ಕಡೆಗೆ ಮೀನುಪೇಟೆ ಮೀನು ತಿಂಬೋಪಿದ್ದು ಮೀನು, ಕಡೆ ತರಕಾರಿ ಏನು ಸಾಮಾನ್ಯ ರೇಟ್ ಅಲ್ಲ ಈಗ. ಒಂದೇ ನಮೂನೆ ಆಯ್ತು. ಈಗ ಟೊಮೆಟೊ 100 ಮೇಲೆ ಹೋಯ್ತಕ್ಕಂತ 100 ಆಯ್ತು. ಒಂದು ಕ್ರಿಕೆಟ್ ಮ್ಯಾಚ್ 100 ಹೊಡಿಕೆ ಸುಮಾರು ಹೊತ್ಬೇಕಾದ್ರೆ ಟೊಮೆಟೊ ಹೆಚ್ಚು ಹೊತ್ತು ಬೇಡ. ಇವತ್ತು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಹೊಪ್ಪಟ್ಟೊಳಗೆ ಶತಕ ದಾಟಿ ಹೋಗಿರುತ್ತೆ. ಪೇಪರ್ ಕಾಣ್ತಿರಲ್ಲ, ಶತಕ ದಾಟಿದ ಟೊಮೆಟೊ ಅಂದೇಳಿ. ಕ್ರಿಕೆಟ್ ಜನ್ಮಕ್ಕೆ ಸಾಧ್ಯ ಇಲ್ಲ. 100 ಹೊಡಿಕಿದ್ರೆ ಅವ ಕೆಲವು ವರ್ಷ ಬೇಕಾಗ್ತದೆ ಸಾಧನೆ ಮಾಡ್ತಾರೆ. ಆ ನಮೂನೆ ಆಯಿತು. ತರಕಾರಿ ಮುಟ್ಟು ವ್ಯಾಪಾರ ಈಗ ಮಾತಿಗೆ ಹೇಳ್ತಾರೆ, ಅಯ್ಯೋ ಒಂದು ಅರ್ಧ ಕೆಜಿ ಬೀನ್ಸ್, ಅರ್ಧ ಕೆಜಿ ಟೊಮೆಟೊ, ಒಂದು ಅರ್ಧ ಕೆಜಿ ಬಟಾಟೆ ಕೊಡಿ, ಒಂದು 1/4 ಕೆಜಿ ಹಸಿಮೆಣಸು, 30 ರೂಪಾಯಿ ಕೊತ್ತಂಬರಿ ಸೊಪ್ಪು ಮಾಡಿ. ಕಾಮಕ್ಕಲ್ಲಿ 600 ರೂಪಾಯಿ ಜಾರಿ ಹೋಯ್ತು. ಯಾವ ಬದಿ ಹೆಂಗೆ ಗೊತ್ತಿಲ್ಲ. ಕಿಸಿ ಕೈ ಇತ್ತಿಲ್ಲ, ಮುಖ ಸಣ್ಣದಾಗಿರುತ್ತೆ. ಎಷ್ಟೇ ಸಣ್ಣ ಮುಖ? 630 ಎಷ್ಟಾಯ್ತು? 630 30 ರೂಪಾಯಿ ಚಿಲ್ಲರೆ ಇಲ್ದಕ್ಕಂತ ಮಾರ 600 ರೂಪಾಯಿ ಇತ್ತಂತ. ಹೇಳುತ್ತೀವಿ ಒಳ್ಳೆ ಹೊರತದಲ್ಲಿ ಹೇಳೋದು ನಾವು. ಕಡೆ ದುಡ್ಡು ಕೇಳ್ಕೊಳ್ಳಿ ಇತ್ತೇ ಇಲ್ಲ, ಕೈ ನಡ್ಗು ಸುರಾತ್. ಯಾಕಂದರೆ ಪರಿಸ್ಥಿತಿ ಹಂಗಾಗಿತ್ತು. ಇನ್ನು ಮೀನುಪೇಟೆಗೆ ಅಂತಂದ್ರಿ ನೀವು 100-200 ರೂಪಾಯಿ ಮೀನು ಕೆಂಪಿಲ್ಲ. ಈಗ 100-200 ಕೈದು ಆಯ್ತು. ಮೀನುಪೇಟೆಗೆ ಹೋದ್ರೆ ಮಿನಿಮಮ್ ಒಂದು ಎಷ್ಟು ನಡ ಕಡಿಮೆ ಅಂದರೆ 700 ರೂಪಾಯಿ. 700 ರೂಪಾಯಿಗೆ ಮೀನಿಲ್ಲ. ಇನ್ನು ಬಿಡಿ ದೊಡ್ಡ ಅರ್ಕೋಳೆ, ಅಂಜಲ್, ದೊಡ್ಡ ಪಾಪ್ಲೆಟ್ ಗಿಪ್ಲೆಟ್ ಅಂದರೆ 1,500 ಮೇಲೆ ಆಯಿತಾ. ಅದು ತಂದ್ರೆ ಅವ ಚೊಕ್ಕ ಆತ. ಒಂದು ತಿಂಗಳ ಮನೆ ಬಿಡ್ಕತ್ತವ. ಮೀನು ತಿಂದು 1 ತಿಂಗಳೊಳಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಪರಿಸ್ಥಿತಿ ಆಗಿತ್ತು. ಯಾಕಂದರೆ ಹಂಗಲ್ಲದೆ ನಾ ಎಂತ ಹೇಳ್ತಾನೆ ಹೇಳ್ರಿ ಇತ್ತೇ ಇಲ್ದ. ಇವತ್ತಿಗೆ ಸಾಮಾನು ತಂದ್ಮೇಲೆ ಲೆಕ್ಕಾಚಾರ ಹಾಕೋದಿಗಿದೆ. ಎಂಥ ಪರಿಸ್ಥಿತಿ, ಜೀವನ ನಡೆಸೋದು ಹೆಂಗೆ ಮುಂದೆ ಅಂಥ ಪರಿಸ್ಥಿತಿ ಆಗಿತ್ತು. ನೆಕ್ಸ್ಟ್ ಬಪ್ಪದೀಗ ಮಳೆಗಾಲ ಈಗ ಏನು ಒಂದು ಕಡೆ ಗುಡು ಅಂತತ್ತು, ಒಂದು ಕಡೆ ಮಿಂಚು ಬರುತ್ತೆ, ಒಂದು ಕಡೆ ಮಳೆ ಬರುತ್ತೆ. ಕಿಸೆಲ್ ಹಾವು ಮನಿಕೊಂಡಿರುತ್ತೆ. ಇದೆಂತ ಇರೋದಿಲ್ಲ. ಎಂತ ಮಾಡೋದು? ಸಾಮಾನು ಪಟ್ಟು ದಿನ ಹೋದಂಗೆ ಉದ್ದಾತೆ ಹೊತ್ತು ಸಾಮಾನು ರೇಟ್ ಜಾಸ್ತಿ ಆಯ್ತೆ ಹೊತ್ತು. ಮತ್ತು ಇನ್ನೆಂತಕ್ಕೆ ಹೋಯ್ತೆ? ದೊಡ್ಡ ಕುಟುಂಬ ಭಾಳ ಕಷ್ಟ. ಒಂದು ಒಳ್ಳೆ ಐತಲ್ಲ, ಒಂದು 5 ವಾರ ಮೀಟಿಂಗ್ ಮಾಡಿ ಎಲ್ಲರೂ ಒಬ್ಬರೊಬ್ಬರು ಮಾತಾಡಿ ಒಂದೊಂದು ತಿಂಗಳು ಇಂತಿಷ್ಟು ಕೊಡ್ಕೊಂಡು ಹೇಳ್ರೆ ಮನೆ ನಡ್ಸೋಕೇನು ತೊಂದರೆ ಇಲ್ಲ. ಇಲ್ಲ 4-5 ಜನದಲ್ಲಿ ಒಬ್ಬ ಕೊಡ್ಕೊಂಡು ಸಾಮಾನು ತಗೊಬಂದು ತಿಂದು ಉಂಬೋಗಿ ಹೇಳಿರುತ್ತೆ ಇಲ್ಲ, ಕತ್ತಿ ಕೈದೆ ಆಯ್ತು. ಆಪುದೇ ಅಲ್ಲದೆ ಮತ್ತೆ ಒಂದೇ ಹೋಯ್ತು ನಿಮಗೆ. ಸಾಮಾನು ರೇಟ್ ಕಡಿಮೆ ಇಪ್ಪತ್ತು. ಮುಂಚೆ ಎಲ್ಲರ ಮನೇಲಿ ಇಡ್ಲಿ, ಯಾರ ಮನೆ ಕೇಂಡ್ರು ಹೌದಾ ನಿಮ್ಮಲ್ಲಿ ತಿಂಡಿ ಅಂತ? ನಮ್ಮಲ್ಲಿ ಇವತ್ತು ಇಡ್ಲಿ. ಹೌದಾ? ನಿಮ್ಮಲ್ಲಿ ತಿಂಡಿ ಅಂತ ಮಾಡಿರಿ? ನಮ್ಮಲ್ಲ ತಿಂಡಿ ಉದ್ದಿನ ದೋಸೆ ಇವತ್ತು. ಹೌದಾ? ನಿಮ್ಮಲ್ಲಿ ತಿಂಡಿ ಅಂತ? ನಮ್ಮಲ್ಲಿ ನೀರು ದೋಸೆ. ಅಪ್ಪಾಸ್ ಮಾಡಿ ಅದೇ ಸೋಮವಾರ ಇನ್ನೊಂದು ಸಲ ಹಾಕ್ಯಂಡ್ರೆ ತಿಂಡಿ. ನಮ್ಮಲ್ಲಿ ಇಡ್ಲಿ, ಕೈಯಮ್ಮ ಇಡ್ಲಿ. ಉದ್ದಿನ ಬೆಳೆ ಕೆಜಿ 60 ರೂಪಾಯಿ ಇತ್ತು. ಹೌದಾ? ಅಲ್ದ ನಮ್ಮ 8-10 ಅಟ್ಟೆ ಇಡ್ಲಿ ಮಾಡೋದು ಹಾಕ್ತಿದ್ದದ್ದು. 4-5 ತಿಂದದ್ದು. ಆ ತಿಂದು ಅಭ್ಯಾಸ ಮಾಡೋಕ್ಕಿತ್ತು ಇಲ್ಲ. ಈಗ ಎಲ್ಲ ಸಿಗಂಬಿದ್ದೋಯ್ತು ನಾವೆಲ್ಲ. 4-5 ಇಡ್ಲಿ 5-6 ಇಡ್ಲಿ ತಿಂದದ್ದು ಆವಾಗ. ಈಗ ಉದ್ದಿನ ಬೆಳೆ ಕೆಜಿ 220 ರೂಪಾಯಿ ಆಯ್ತು ಇಲ್ಲ. ಇಡ್ಲಿ ಸೈಜು ಸಣ್ಣದಾಯ್ತು. ಈಗ ಮುಂಚಿನ ಕಂಡ ಅಟ್ಟೆ ಅಲ್ಲ. ನಿಮ್ಗೆ ದುಡ್ಡಿಗೆ ಸರಿಯಾಗಿ ಅಟ್ಟೆ ಸಿಕ್ಕುತ್ತೆ. ಈಗ ಪಾತ್ರೆ ಹೋರೆ ನಿಮಗೆ ದುಡ್ಡಿಗೆ ಸರಿಯಾಗಿ ಅಟ್ಟೆ ಅವ್ರದ್ದು ಹೇಳಬೇಕು. ನಮ್ಮಲ್ಲಿ 6 ಜನ ಒಂದು 12 ಇಡ್ಲಿ ಆಗೋಷ್ಟು ಒಂದು ಅಟ್ಟೆ ಕೊಡಿ ಅಂತ ಹೇಳಿರುತ್ತೆ ಇಲ್ಲ. ಅದೇ ಅಟ್ಟೆ ತೋರಿಸ್ತರು ಸಾಕತ್ತು. ಕೈಯಲ್ಲಿ 4 ಮೆತ್ತುವುದು ಹಾಕುವುದು. 2 ಇಡ್ಲಿ ತಿಂಬೋದು. ಇಡ್ಲಿ ಕಾಮದಲ್ಲ, ಮೊಬೈಲ್ ಕಾಂತಿ ಇರಬೇಕು ನೀವು. ಹಿಂಗೆ ಮೊಬೈಲ್ ಕಾಂತಿ ಇರೋದು 2 ಇಡ್ಲಿ ತಿಂಬೋದು. ಯಾಕಂದರೆ ಇಡ್ಲಿ ಕಾಂತಿ ಇಡ್ಲಿ ಖಾಲಿ ಆಯ್ತು, ಒಳಗೆ ಇಡ್ಲಿ ಇಲ್ಲ. ಹಂಗಲ್ದೆ ಎಂತಕ್ಕೆ ಹೋಯ್ತಾ ಪರಿಸ್ಥಿತಿ ಹಿಂಗೆ ಉಂಟೀಗ. ನಿಮಗದು ಅರ್ಥ ಆಗಿತ್ತು, ಅನುಭವ ಆಯಿತು, ನಮ್ಗೆ ಗೊತ್ತಿಲ್ಲ ಮರ್ರೆ. ಯಾಕಂದರೆ ಇವತ್ತು ಜೀವನ ನಡೆಸೋದು ಹಾಗೆ. ಈಗ ಎಂತ ಆಯ್ತು, ಈಗ ನಮ್ಮ ಸಾಮಾನು ರೇಟ್ ಏರ್ತಾ ಹೌದಾ ಅಲ್ದ? ಈಗ ನೀವು ಯಾರ ಹತ್ರ ಕೇಳಿ, ಹೌದಾ ಎಂಥ ತಿಂಡಿ ಮಾಡಿರಿ? ತಿಂಡಿ ಪಚ್ಚೆ ಹೆಸ್ರು ಬೇಯಿಸಿದ್ದ. ನನ್ನ ಮಗನಿಗೆ ಪಚ್ಚೆ ಹೆಸ್ರು ಅಂದರೆ ತುಂಬ ಇಷ್ಟ ಅವನಿಗೆ. ಅದೇ ಮಾಡಿತ್ತಂತ್ರ ಒಳಗಿನ ಸಂಕಟ ಸುರಾತ್ತವ್ರಿಗೆ. ಇವ್ರು ಯಾಕೆ ಅಂತ ನಮಗತ್ತಿ, ಇವ್ರು ಯಾಕೆ ಹೇಳ್ತಾರೆ ನಮಗತ್ತು. ಪಚ್ಚೆ ಹೆಸ್ರು ಮಾಡಿಟ್ಟು ಅಲ್ಲೇ ಇರುತ್ತೆ. ಸಾಯಂಕಾಲ ಯಾರು ತಿಂತಿಲ್ಲ, ಮಾಡಿರುತ್ತೆ ದನಿಗೆ ಹಾಕಿಬಿಟ್ರಿ. ಈಗ ಆಯ್ತು ಕೇಂಬುಗಿ ಮಗ ನಮ್ಮಲ್ಲಿ ಶ್ಯಾಮ್ಗಿ. ಹೌದು. ಇನ್ನು ಕೆಲವು ಮನೆಗೆ ನಮ್ಮಲ್ಲಿ ಉಪ್ಪಿಟ್ಟು. ನಮ್ಮಲ್ಲಿ ಉಪ್ಪಿಟ್ಟು ಅಂದರೆ ಅವ್ರಿಗೆ ಭಾಳ ಇಷ್ಟ ಬರ್ರಿ. ಉಪ್ಪಿಟ್ಟು ಬಿಟ್ಟರೆ ಬೇರೆ ತಿಂತೇ ಇಲ್ಲ ಅಂತ. ಅವ್ನು ಉಪ್ಪಿಟ್ಟು ತೆಂಗೋ ಹೊಪ್ಪತ್ತಿ ಬಾಯಿ ಬಂದು ಶಾಪ್ ಹಾಕಿ ಹೋಗ್ತೇವೆ ಇವರಿಗೆ. ನಿಮ್ಮ ಕರ್ಮ ನಿಮ್ದು. ಎಷ್ಟು ತೆಗೊಂಡ್ರು ಉಪ್ಪಿಟ್ಟು, ಎಷ್ಟು ತೆಗೊಂಡ್ರು ಪಚ್ಚೆ ಹೆಸ್ರು ಬಿಟ್ಟರೆ ಬೇರೆ ತಿಂಡಿ ಮಾಡ್ತಿಲ್ಲ. ಸೀನಿ ಹಿಡಿದವ್ರು ನೀವು ಹಂಗೆ ಹಿಂಗೆ ಹೇಳಿ ಬೈದು ರೂಮ್ಗೆ ಹೋಯ್ಕೆ ಹೋಟ್ಲಾಗ ಚಾ ಕುಡ್ಕೊ ಬತ್ತ ಪೂರಿಯ ಪರೋಟ ತಿಂತಾವ. ಮನೆಯವ್ರು ಇವ್ರ ಕೇಂದ್ರೆ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ಅಂತ ಜೀವ ಅಂದೇಳಿ ಅಂತ ಆ ನಮ್ಮನೆ ಕೆಲವು ಕಡೆಗೆ ಆಯ್ತು ಈಗ. ಯಾಕಂದರೆ ಈ ಸಾಮಾನು ಪಟ್ಟಿ ರೇಟ್ ಜಾಸ್ತಿ ಆಯ್ತು. ಹೌದಾ ಅಲ್ದ?
ಕತೆ ಕೈದಾಗಿಬಿಡುತ್ತೆ. ಹಾಗಾಗಿ ಇನ್ನಿತ್ತಲ್ಲ ಈ ಸಂಸಾರ ನಡ್ಕೊಂಡು ಹೋಗೋದು ಭಾಳ ಕಷ್ಟ. ಇನ್ನು ಯಾರ ಮನೆ ಬಾಗಿಲಿಗೆ ಬಂದರೆ ಲಿಂಬೆಹಣ್ಣು 12-15 ರೂಪಾಯಿ ಆಯ್ತಕ್ಕಂತ ಲಿಂಬೆಹಣ್ಣು, ನಮ್ಗೆ ಗೊತ್ತಿಲ್ಲ ಅದು. ಕಡೆಗೆ ಎಲ್ಲರೂ ಯಾರೋ ಬಂದರೆ ಮುಂಚೆ ಎಲ್ಲ ಹೇಳಿಕೆ ಬಂದಿದ್ರೆ ಬನ್ನಿ ಶರ್ಬತ್ ಮಾಡೋದಕ್ಕೆ ಅಂತಿದ್ರು. ಈಗ ಶರ್ಬತ್ ಮಾಡೋದು ಕೈದಾಯ್ತು. ಚಾಪುಡಿ ರೇಟ್ ಜಾಸ್ತಿ ಹೌದಲ್ದ, ಸಕ್ಕರೆ ಚಾಪುಡಿ ಜಾಸ್ತಿ ಆಯಿತು, ಲಿಂಬೆಹಣ್ಣು ಸಿಕ್ಕುವುದಿಲ್ಲ. ಈಗ ಯಾರು ಎಂತ ಹೇಳೋದಿಲ್ಲ. ಯಾರೋ ಬಂದರೆ ಹೌದಾ ಅಡ್ಡಿಲ್ಲ ಆಯಿತು ಓಕೆ ಸರಿ ಆಯಿತಾ ಬರ್ತೇನೆ ಅಂತ ಬಾಗಿಲು ಪಡ್ಕ ಹಾಕಿಬಿಡ್ತರು. ಇನ್ನೊಂದು ಸಲ ಒಳಗೆ ಬರಬೇಡ ಅಂದೇಳಿ ಆ ನಮ್ಮನೆ ವ್ಯಾಪಾರ ಆಗೈತಿ. ಚಾ ಕುಡೀರಿ ಅಂತಿಲ್ಲ, ಶರ್ಬತ್ ಮಾಡ್ತಕ್ಕೆ ಅಂತ ಇಲ್ಲ. ಯಾಕಂದ್ರೆ ವರ್ಕೌಟ್ ಆತಿಲ್ದೆ ಅರ್ಧ ಕೆಜಿ ಸಕ್ಕರೆ ಬೇಕು, ಈ 9 ಲಿಂಬೆಹಣ್ಣು ಬೇಕು, ಗರ್ರಂದು ತೀರ್ಸೋಷ್ಟ್ರೊಳಗೆ ಇತ್ತಿಲ್ಲ, 2 ಮೀಟ್ರ್ ಓಡ್ತಾ ಇರುತ್ತಲ್ಲ. ಹಾಗಾಗಿ ಭಾಳ ಕಷ್ಟವೇ. ನಾವೆಂತಕ್ಕೆ ಹೋಯ್ತೆ ಈ ಟೆನ್ಷನ್ ಆಗುತ್ತೆ. ಒಬ್ಬೊಬ್ಬರು ಮನೇಲಿ ಸಂಸಾರ ನಡೆಸೋದು ಹೇಳಿರುತ್ತೆ, ತಲೆ ಗೆರ್ರಾಗೈತೆ. ಎಲ್ಲ ಒಂದು 15,000 ರೂಪಾಯಿ ಸಂಬಳ ಇತ್ತು ಹೇಳ್ರೆ ಅವ್ನು 30,000 ರೂಪಾಯಿ ಖರ್ಚಿತ್ತು ತಿಂಗಳಿಗೆ. 15,000 ರೂಪಾಯಿ ಸಂಬಳ ಮಾಡ್ಕೊಂಡು 30,000 ರೂಪಾಯಿ ಸಾಮಾನು ತಂದು ಹಾಕ್ತಾನೆ ಹೇಳಿರುತ್ತೆ ಅಲ್ಲ, ಊರು ಬಿಡೋ ವ್ಯಾಪಾರ. ಹಾಗಾಯ್ತು ಈಗ ಮನೆ ನಡೆಸೋ ವ್ಯಾಪಾರ. ಹಾಯ್ ಮತ್ತೆ ಗಣಿ ಇನ್ನು ಬರೋದೇ ಮಳೆಗಾಲ. ಹಾಯ್ ಭಾಳ ಕಷ್ಟ ಐತೆ. ಇನ್ನು ಜೀವನ ಮಾಡೋದಿತ್ತಲ್ಲ ಭಾಳ ಗಂಡಾಂತರ ಉಂಟಿಲ್ಲ. ಯಾಕಂದ್ರೆ ಎಲ್ಲರೂ ಕಟಕ್ ಪ್ಯಾಂಟ್ ಶರ್ಟ್ ಹಾಕಿ ಓಡಾಡ್ತಾರೆ. ಯಾರು ದುಡ್ಡು ಇರೋದಿಲ್ಲ. ಮನೆಯಿಂದ ಹೊಪ್ಪತ್ತಿಗೆ ಒಂದು 500 ರೂಪಾಯಿ ಇಟ್ಕೋತಾರೆ. ಹಾಯ್ ಸಾಯಂಕಾಲ ಬರೋತ್ತಿಗೆ ಒಂದು 60 ರೂಪಾಯಿ ಇರುತ್ತೆ. 60 ರೂಪಾಯಿ ಕಿಸೆ ಚಿಲ್ಲರೆ ಒಂದು 7-8 ರೂಪಾಯಿ, 2 ರೂಪಾಯಿ ಪಾವ್ಲಿ ಒಂದು 2, 1 ರೂಪಾಯಿ 3 ಇರುತ್ತೆ. ಆಯಿತಾ ಹೋಗೋತಿ ಒಳ್ಳೆ ಮೂಡಕ್ಕೆ ಹೋತ. ಆಯಿತಾ ಪೌಡ್ರ್ ಗಿಟ್ರ್ ಹಾಕಿ ಮಂಡ್ಯ ಬಾಚ್ಕೊಂಡು ಗಾಡಿ ತಗೊಂಡು ಡ್ರರ್ ಅಂತ ಹೋತ. ಹಾಯ್ ಆಯಿತಾ ಅಲ್ಲಿ ಹೋಗಿ ಸಂಪಾದನೆ ಅಂತ ಮಾಡ್ಕೊಂಡು ದುಡಿಮೆ ಇಲ್ಲ ಹಾಕಿ ಇದು ಕೊಡೋದು ದುಡ್ಡು ಅದು ಬರಲ್ಲ ಹೇಳ್ಕೊಡ್ಲೆ ಟೆನ್ಷನ್ ಆಗಿಬಿಡುತ್ತೆ. ಮನೆಯವ್ರು ಎಂತ ಮಾಡ್ತಾನೆ ಹೇಳಿದ್ರೆ ಮನೆಯವ್ರಿಗೆ ಗೊತ್ತಿರೋದಿಲ್ಲ. ಅವ ಯಾವ ಟೆನ್ಷನಾಗಿ ಇರ್ತಾ ಎಂತ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಹಾಯ್ ಅವನಿಗೆ ಗೊತ್ತಿರೋದಿಲ್ಲ. ಅವ ಎಂತ ಮಾಡ್ತಾನೆ, ಮನೆಯವ್ರು ಫೋನ್ ಮಾಡ್ತಾರೆ, ಹಲೋ ಹಾಯ್ ಬಪ್ಪುತ್ತಿಗೆ ಕೆಲಸ ಮಾಡ್ತೀರಾ, ಉದ್ದಿನ ಬೇಳೆ ಖಾಲಿ ಆಯ್ತು, ಒಂದು 3 ಕೆಜಿ ತಗೊಬನ್ನಿ ಆಯ್ತು, 3 ಕೆಜಿ ಉದ್ದಿನ ಬೇಳೆ ತಗೊಬನ್ನಿ. ಕಡೆಗೆ ಎಪ್ಪಲ್ ಒಂದು ತತ್ರಿ, 2 ಕೆಜಿ ಎಪ್ಪಲ್ ತನ್ನಿ, 2 ಕೆಜಿ ದಾಳಿಂಬೆ ತನ್ನಿ ಅಂತಾರೆ. ಹಾಯ್ ಕತೆ ಕೈದಾಗಿರುತ್ತಲ್ಲ. 500 ರೂಪಾಯಿಗೆ 3 ಕೆಜಿ ಉದ್ದಿನ ಬೇಳೆ, 2 ಕೆಜಿ ಎಪ್ಪಲ್ ಅದು ತಗೊಂಡೋಗ್ಕತ್ತೆ. ಈಗ ಗಂಡಸ್ರ ಪರಿಸ್ಥಿತಿ ಹಂಗಾಯ್ತು. ಹಾಯ್ ಕೆಲವು ಹೆಂಗಸ್ರಿಗೆ ಗೊತ್ತಾಗ್ತಿಲ್ಲ, ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟು ರೇಟ್ ಅಂತ ಗೊತ್ತು ಅವ್ರ ಮನಸ್ಸಿಗೆ. 70 ಕೆಜಿಗೆ 30 ರೂಪಾಯಿ ಅಂತ 3 ಕೆಜಿ 90 ರೂಪಾಯಿ ಆಯಿತು. 5 ಕೆಜಿ ಉದ್ದಿನ ಬೇಳೆ 50 ರೂಪಾಯಿ 150 ರೂಪಾಯಿ ಆಯಿತು. 250 ರೂಪಾಯಿ ಆಗುತ್ತಂತ ಅವ್ರ ಲೆಕ್ಕ. ಹಾಯ್ ಅವ ಎಂತ ಮಾಡ್ತಾನೆ ಹೇಳ್ರೆ ಅತಿ ಬುದ್ಧಿವಂತಿಗೆ ಮಾಡ್ತೀವಿ, ಬೇರೆ ದಾರಿ ಇಲ್ಲ. ನಾವು ಒಂಚೂರು ಹೊರಗಿದ್ದೆ ಬರೋ ತಡ ಆಗುತ್ತೆ, ಉದ್ದಿನ ಬೇಳೆ ನಾಳೆ ತರು ಅಂತ. ಹಾಯ್ ಅಲ್ಲಿಗೆ ಒಂದು ಹಂತ ಕಾರ್ಯಕ್ರಮ ಮುಗ್ದೋಗ್ಬಿಡ್ತಾವ್ರಿ. ಭಾಳ ಕಷ್ಟ ಐತಿ. ಇನ್ನು ಕಾಣಿ ಒಪ್ಪುದಿಗೆ ಮಳೆಗಾಲ. ಹಾಯ್ ದುಡಿಮೆ ಕಡಿಮೆ, ಯಾರಿಗೂ ಅಂಥ ಸಂಪಾದನೆ ಮಾಡ್ಕೊ ಒಪ್ಪಕ್ಕಾಗ್ತಿಲ್ಲ. ಈಗ ನಿಮ್ಗೆ ಅಂಜಾಯ್ತು ಹೇಳೋದು. ಈಗ 500 ಅಲ್ಲ 300 ದುಡಿದು ಕಷ್ಟ ಕೆಲವ್ರು ಅಂಥ ಪರಿಸ್ಥಿತಿ ಐತೆ. ಮತ್ತು ಇನ್ನೆಂತ ಹೋಯ್ತು ನಿಮಗೆ. ಹಾಯ್ ಒಬ್ಬರು ಮನೇಲೂ ತೆಂಗಿನ ಮರದ ಬೊಂಡೆ ಇರೋದಿಲ್ಲ ಈ ಸಲ. ನಮ್ಮ ಮಳೆ ಬಿತ್ತು ಅಂದರೆ ಬೊಂಡೆ ಪೂರ ಕೊಯ್ಕೋತ್ರಿ. ಹಾಯ್ ಯಾಕಂದ್ರೆ ಅಂಥ ಪರಿಸ್ಥಿತಿ ಆಗೈತಿ. ಎಂತ ಮಾಡೋದು. ಒಂದೊಂದು ಸಾಮಾನು ಪಟ್ಟಿ ಈ ರೀತಿ ಸಾಮಾನು ರೇಟ್ ಆದ್ರೆ ಮರ್ರೆ ಯಾರೋ ಜೀವನ ಮಾಡೋ ಸಾಧ್ಯ ಇತ್ತು ಮರ್ರೆ. ಯಾರು ನೆಂಟರು ಬಂದ್ರೆ ಅಂದ್ಕೊಂಡು ಎದ್ರ ಮನೆ ಬೀಗ ಹಾಕಿ ಹಿಂದೆ ಬಾರ ಓಡಿ ಹೋಗಿ ಅಂತ ವ್ಯಾಪಾರ. ಈಗ ಯಾರು ಬಂದಿರಿ ಬೇರೆ ಊರಿನ ಬಂದಿರೋ ಹೇಳ್ರೆ ಓಡುವಪ್ಪ ವ್ಯಾಪಾರ ಅತಿಲ್ಲಿ. ನೆಂಟರು ಬಂದ್ಕೊಂಡು ಒಂದು 4-5 ದಿವಸ ಅಲ್ಲೇ ಹಾಕೊಂಡ್ರೆ ಒಂದಿಷ್ಟು ಬ್ಯಾಗ್ ತಗೊಬಂದು ಹಾಕೊಂಡ್ರೆ ಎಲ್ಲಿ ಎಂತ ಮಾಡ್ಕೊತ್ತು. ಎಂತ ಮಾಡ್ಕೋತಿಲ್ಲ, ಎಲ್ಲರೂ ಓಡಿಕೆ ಆಯಿತಾ. ಈಗ ಕೆಲವು ಎಂತ ಮಾಡ್ತಾರೆ ಅಂದ್ರೆ ಬಪ್ಪತ್ತಿಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ನಾಳೆಗೆ ಬೈಂದೂರಿಗೆ ಬರೋಕ್ಕಿತ್ತು, ಮನೆ ಹತ್ರ ಇದ್ರೆ ಯಾಕೆಂತಾರೆ. ನೀವು ಬೈಂದೂರಿಗೆ ಬರೋಕ್ಕಿತ್ತ, ನಾವು ಒಂಚೂರು ತುಮಕೂರಿಗೆ ಹೋಗ್ತಿತ್ತು ಅಂತಾರೆ. ಹಾಯ್ ಒಳ್ಳೆ ಐಡಿಯಾ ಮಾಡ್ತಾರೆ ಅವ್ರು. ನೀವು ಬೈಂದೂರಿಗೆ ಬರೋಕ್ಕಿತ್ತಲ್ಲ, ನಾವು ತುಮಕೂರಿಗೆ ಹೋಗ್ತಿತ್ತು ಹೇಳಿ, ಯಾಕಂದ್ರೆ ಇತ್ತಲೇ ಬರೋದೇ ಬೇಡ ಅಂದೇಳಿ. ಹಾಯ್ ನಮ್ಮನೆ ಮಾಡ್ತಿದ್ರೆ ವ್ಯಾಪಾರ ಇಲ್ಲ ಆಯಿತಾ. ಇನ್ನು ಅವ್ರು ಬಂದ್ರಂಗೆ ಎಲ್ಲ ಶೋ ಮಾಡೋಕೆ ಹೋರಿತ್ತೇ ಇಲ್ಲ, ಲೆಕ್ಕಾಚಾರ ಪೂರ ಉಲ್ಟಾ ಆಯ್ತು. ಹಾಯ್ ತಿಂಗಳಿಗೆ 30,000 ಇದ್ದು 35,000 ಮೇಲೆ ಖರ್ಚಾಗತ್ತೆ. ಎಂತ ಮಾಡೋದು. ನಮ್ಮನೆ ಪರಿಸ್ಥಿತಿ ಆಗಿತ್ತೆ. ಇಲ್ಲಿ ದುಡ್ಡಿಗೆ ಬೆಲೆ ಇಲ್ಲ ಈಗ ಆಯಿತಾ. ನೀವು ಎಲ್ಲಾದರೂ ಹೋಗಿ ಒಂದು 2,000 ರೂಪಾಯಿ ನೋಟ್ ಇತ್ತು ಅಂದ್ಕೊಂಡು ನೀವು ಕಿಸಲಿದ್ರೆ ಮಾತ್ರ ಒಂದು ಖುಷಿ. 2,000 ಇತ್ತು ಹೇಳಿ ಖರ್ಚು ಮಾಡೋಕೆ ಹೋದ್ರೆ ಮೊದಲು ಮರ್ಯಾದೆ ಇಲ್ಲ ಅದಕ್ಕೆ. ಹಾಯ್ ಆಯಿತಾ. 1,000 ರೂಪಾಯಿ ಯಾವ ಬದಿ ಹೊತ್ತಂಗೆ ಗೊತ್ತಿಲ್ಲ. ಗಟ್ಟಿ 4 ಜನ ಚಾ ಕೊಡೋಕೆ ಹೋರಿತ್ತಲ್ಲ, ಈಗ 800 ರೂಪಾಯಿ ಬಿಲ್ ಆಯ್ತು. ಈಗ 2 ಇಡ್ಲಿ ವಡೆ, ಸಿಂಗಲ್ ಬನ್ಸು, 1 ಪ್ಲೇಟ್ ಪೂರಿ, 1 ಪಲಾವ್, 2 ಶುಗರ್ ಲಸ್ಸಿ, 2 ಜ್ಯೂಸ್ ಅಷ್ಟು ತಗೊಂಡು ಸಾಕು. ಚೊಕ್ಕತ್ತು 800 ರೂಪಾಯಿ ದುಡ್ಡಲ್ಲಿ ಮುಗೀತು. ಇನ್ನೆಂತ ಹೇಳೋದು. ಇನ್ನು ಭಾಳ ಕಷ್ಟವೇ. ಮುಂಚೆ ಕಾಣಿ ಹಬ್ಬದ ಗುಡಿ ಹಬ್ಬತ್ತಿಗೆ ಕೋಲ್ಡ್ ಡ್ರಿಂಕ್ಸ್ ಒಳಗಿದ್ದಂಗೆ ಕೂಡಲೇ ಬನ್ನಿ ಅಂತಾರೆ. ಬಾವ ಬನ್ನಿ, ಅವ್ರು ಬನ್ನಿ, ಅಕ್ಕ ಬನ್ನಿ, ತಮ್ಮ ಬನ್ನಿ ಅಂತಿದ್ರು. ಈಗ ಎಂಥದ್ದು ಇಲ್ಲ ನಮ್ಮ ಪರಿಸ್ಥಿತಿ. ಮತ್ತೆಂತಕ್ಕೆ ಹೋಯ್ತೆ. ಮುಂಚೆ ಎಲ್ಲ ಚಾ ಕುಡಕ್ಕೆ ರೇಟ್ ಕಂಡಾಗ್ಬಿಟ್ಟು ಕಡಿಮೆ ಅಲ್ಲ. ಎಲ್ಲರೂ ಚಾ ಕುಡಕ್ಕೆ ಹಬ್ಬತ್ತಿಗೆ ಅಕ್ಕಪಕ್ಕ ಅಂಗಡಿಯವರೆಲ್ಲ ಚಾ ಕುಡಕ್ಕೆ ಕರು ಬಾರ ಭಾಸ್ಕರಣ್ಣ ಚಾ ಕುಡು ಬನ್ನಿ. ಓಯ್ ನರಸಿಂಹಣ್ಣ ಬನ್ನಿ, ಗೋಪಾಲ ಬಾರ. ಒಂದು 8-10 ಜನರದ ಹೆಸರು ಕರೆದು ಎಲ್ಲ ಒಟ್ಟಿಗೆ ಸ್ಟ್ಯಾಂಡರ್ಡ್ ಮಾಡಿ ಹೋಗಿ ತಿಂಡಿ ಅಂತ ಉಂಟು ಫ್ಯಾನ್ ಹಾಕೊಂಡು ಕೂತ್ಕೊಂತಿದ್ರು. ಈಗ ಎಲ್ಲ ಕೈದಾಯ್ತು. ಈಗ ಎಲ್ಲ ಎಂಥದ್ದು ಇಲ್ಲ. ಹಾಯ್ ಸೀದಾ ಬಂದು ಗಾಡಿ ಇಟ್ಟರು ಅಂಗಡಿ ಬಾಗಲ್ತಿದ್ರು, ದೇವ್ರ ದೀಪ ಹಚ್ಚಿರು. 10:30 ಗಂಟೆ ಹಸು ಹತ್ತಲ್ಲ, ಮಾಮೂಲು ಚಾ ಕೂಡ ಹಬ್ಬ ಸಿಗ್ತಾವತ್ತು ಅಲ್ದ. ಉಚ್ಚೇಕ ಬತ್ತಂಗೆ ಆಚೆ ಹೋದ್ರೆ ಒಬ್ಬರೇ ಹಿಂಗೆ ಉಚ್ಚೇಕ ಬತ್ತಂಗೆ ಪ್ಯಾಂಟ್ ಹಿಂಗೆ ಮ್ಯಾಲೆ ಮಾಡ್ಕೊಂತ ಒಂದು ಸೈಡ್ ಹೋಗಿ ಸಿಂಗಲ್ ಬನ್ಸು ಒಂದು ಚಾ ಕುಡ್ಕೊಂಡು ಹಿಂಗೆ ಬಾಯಿ ಒರೆಸ್ಕೊಂಡು ಸುಮ್ಮನೆ ಬಂದು ಕೂತ್ಕೊಂಡ್ರು. ಎಲ್ಲಿ ಹೋಗಿದ್ದಕ್ಕೆ ಅಂತಾರೆ. ನಾನು ಆಚೆ ಹೋಗಿದ್ದೆ, ಮುಖ ತೊಳ್ಕೊಂಡು ಬಂದು ಬಂದೆ. ಮತ್ತು ವಿಶೇಷ ಹಳ್ಳಿ ಮಂಡೆ ಬಾಯ್ಕಂತಾರೆ. ಹಾಯ್
ಯಾಕಂದ್ರೆ ಪರಿಸ್ಥಿತಿ ಹಂಗಿತ್ತು. ಈಗ 4-5 ಜನ ಚಾ ಕುಡು ಬನ್ನಿ ಹೇಳೋಕ್ಕಿಲ್ಲ, ಹಾಗಾಗಿ ಇತ್ತಿಲ್ಲ. ಮುಂದಿನ ದಿನ ಹೆಂಗಿತ್ತು ಗೊತ್ತಿಲ್ಲ ಮರ್ರೆ. ಒಟ್ಟಾರೆ ಇವತ್ತಿನ ಈ ಒಂದು ಖರ್ಚು ವೆಚ್ಚಗಳಿಗೆ ಸಂಸಾರ ನಡೆಸೋ ಇರ್ತೇ ಇಲ್ಲ ಮರ್ರೆ. ಸಂಸಾರ ನಡೆಸಿದವ್ರಿಗೆ ಗೊತ್ತಿತ್ತು. ಹಾಯ್ ಮತ್ತೆ ಗಣಿ ಕತೆ ಗಂಡಂತರು ಇನ್ನು ನಾನು ಹೇಳಲ್ಲ, ಖರ್ಚು ವೆಚ್ಚಗಳು ಇನ್ನು ಲೆಕ್ಕಾಚಾರ ಮಾಡಿ ಖರ್ಚು ಮಾಡ್ರೆ ಬಚಾವು. ಒಟ್ಟು ಬೇಕಾ ಕಟ್ ಮಾಡ್ರೆ ಇತ್ತೇ ಇಲ್ಲ. ಮತ್ತೀಗ ನೀವು ದುಡ್ಡು ಕೊಡೋದಿಲ್ಲ ಯಾರು. ಯಾರಿಗಾದರೂ ನೀವು 1,000 ರೂಪಾಯಿ ಬೇಕಂದ್ರೆ ಕಾಲ್ ಮಾಡ್ರೆ ಒಂದು ಸಲ ಹಲೋ ಅಂತಾವ. ಹಲೋ ಹೇಳಿ 1,000. ನಾನು ಈಗ ಒಂದು ಕರೆಂಟ್ ಬಿಲ್ ಕಟ್ಟಿ ಬಂದೆ ಮರೆ. ಹೌದು, ನೀನು ನಿನ್ನೆ ಸಾಯಂಕಾಲ ಫೋನ್ ಮಾಡಿದರೆ ನಾನು ಕೊಡ್ತಿದ್ದೆ. ಬೇಜಾರು ಮಾಡ್ಕೊಂಬೇಡ ಅಕ್ಕ. ಹೌದು ಮರ, ಒಂಚೂರು ಟೈಟ್ ಅಂತ ನಮ್ಮದು ಮುಂಚೆ ಟೈಟ್. ಅವರು ಹೇಳಿ ಮತ್ತೆ ಇಷ್ಟದನ್ನು ಸ್ಪಾಂದನ ಟೈಟ್ ಮಾಡಿ ಬಿಡ್ತಾರೆ. ಅವ್ರು ಕೆಮ್ಮದೇ ಬೇಡ, ಮತ್ತು ಎತ್ತಲ ಮಟ್ಟ ಅಲ್ಲಾಡೋದಿಲ್ಲ ಅಂಥ ಪರಿಸ್ಥಿತಿ. ಯಾಕಂದ್ರೆ ಒಂದು ದುಡ್ಕೇಂದ್ರೂ ಕೊಡೋದಿಲ್ಲ ಯಾರ ಹತ್ರ ಇಲ್ವೇ. ಮಾತು ಮಸ್ತ್ ಜನ ಆಡ್ತಾರೆ. ಹೂ ನೆಗೆಡಕ್ಕೆ ಕೂಗುಕ್ಕೆ ಅಮ್ಮಕ್ಕೆಲ್ಲ ಇದ್ರೆ ದುಡ್ಡು ವಿಷಯ ಬಂದರೆ ಇತ್ತಿಲ್ಲ. ಒಬ್ಬೊಬ್ಬರು ಮೆಟ್ಟಾಕ ಜಾಗ ಖಾಲಿ ಮಾಡ್ತಾರೆ. ಈಗ ಬತ್ತೆ ಒಂಚೂರಲ್ಲಿ ಫೋನ್ ಬಂತು, ಒಂಚೂರು ಬಂದೆ ಈಗ ಅಂತಾರೆ. ಯಾರೂ ಗೊತ್ತಿಲ್ಲ ಅಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಕೈಯಲ್ಲಿ ದುಡ್ಡಿತ್ತ ಅಚ್ಚುಕಟ್ಟು ಮಾಡಿ ಜೀವನ ಮಾಡ್ರೆ ಪಚ್ಚಾವ. ಮತ್ತು ಇನ್ನೀಗಣಿ ಪರಿಸ್ಥಿತಿ ಅಂತ ಅಲ್ಲದೆ ಮಕ್ಕಳಿಗೆ ಎಜುಕೇಷನ್ ಎಲ್ಲಕ್ಕಿಂತ ರಗಳಿ ಎಲ್ಲ ಪ್ರತಿಯೊಬ್ಬರು ಸಂಸಾರದವರು ರಗಳಿ ಹಾಪದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಜುಕೇಷನ್. ಮಕ್ಕಳು ಸಣ್ಣದ ಇಪ್ಪದೇ ಗೊತ್ತಾಗೋದಿಲ್ಲ. ಅಂಗನವಾಡಿ ಹೋತೋ ಲೈಲ ಅಂತೂ ಮಕ್ಕಳು ಬತ್ತು ABCDEFG ಅಂತು. ಅವಾಗ ಖುಷಿ ಆಯ್ತು ನಮ್ಗೆ. ಬಿಸ್ಕುಟ್ ಪ್ಯಾಕೆಟ್ ತಂದು ಕೊಡುತ್ತೆ, ತಿಂತೋ ಮಕ್ಕಳು. ಚಾಕ್ಲೇಟ್ ತಂದು ಕೊಡು ತಿಂತೋ. ಅವಾಗೆಲ್ಲ ಖರ್ಚು ವೆಚ್ಚ ಗೊತ್ತಾಗ್ತಿಲ್ಲ. ಅಲ್ಲಿಗೆ ಮುಗಿದೋಗ್ಬಿಡೋದು. ಹಬ್ಬಕ್ಕೆ ಹೋದ್ರೆ ಒಂದು ಪ್ಯಾಕೆಟ್ ಮುಂಡಕ್ಕಿ 5 ರೂಪಾಯಿದ ಮಕ್ಕಳಿಗೆ ಆಡು ಕಾಟ ಸಾಮಾನು, ಕಾರ್ ಗೀರ್ ಬೈಕ್ ತೆಗ್ಸಿ ಕೊಡೋದು. ಅಲ್ಲಿಗೆ ಗೊತ್ತಾಗೋದಿಲ್ಲ. ಮಕ್ಕಳು ಬೆಳೀತಾ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಸುರಾಪತಿಗಿತ್ತೇ ಇಲ್ಲ. ಒಂದೊಂದು ಶಾಲೆಯಲ್ಲಿ 10-20 ಸಾವಿರ ರೂಪಾಯಿ ಏರ್ತಾವತ್ತು. ಎಂತ ಮಾಡೋಕ್ಕೂ ಆಗೋದಿಲ್ಲ. ಆಯಿತಾ, ಆಗ ಮಕ್ಕಳಿಗೆ ಒಂದು ಮಕ್ಕಳಿಗೆ ಕರೆಕ್ಟ್ ನೋಡ್ರಿ 50 ಎಲ್ಲ ಒಂದು ವರ್ಷಕ್ಕೆ ಸಣ್ಣ ಮಕ್ಕಳಿಗೆ ಅಂದ್ರೆ 50-60 ಸಾವಿರ ಬೇಕೇ ಖರ್ಚಿಗೆ. ಶಾಲೆ ಮಕ್ಕಳಿಗೆ ತೆಗ್ದಿಡ್ಕ ಭಾಳ ಕಷ್ಟ. ಈ ಆರೋಗ್ಯ ಮತ್ತು ಶಿಕ್ಷಣ ಉಂಟಲ್ಲ, ಇದು ಖರ್ಚು ಕಂಡಪಟ್ಟಿ ಆಯ್ತು. ಎಂತ ಮಾಡೋಕ್ಕಿಲ್ಲ. ನಾವು ಅದಕ್ಕೆ ಹೇಳೋದು ಲೆಕ್ಕಾಚಾರ ಮಾಡಿ ತಲೆ ಎಲ್ಲ 12 ಅಣಿ ಆಗೈತೆ. 12 ಅಣಿ ಆಗಿ ಹೋಯ್ತು. ನಿನ್ನೆ ದೊಡ್ಡ ಸಾಮಾನು ಪಟ್ಟಿ ಬರ್ತಲ್ಲ. ಹೌದು ಈಗ ಅಲ್ಲಿ ಹೋಗಿ ಆ ಬಿಲ್ ಕಂಡು ಹೋಗ್ಕೊಡ್ತಿಲ್ಲ, ತಲೆ ಬಿಸಿ ಆಗಿ ಹೋಯ್ತು. ಎಂಥದ್ದು ನಂಗೆ ಅರ್ಥ ಆಗೋದಿಲ್ಲ ಮರ್ರೆ. ಬರ ತಿರುಗುವುದು ಹುಡುಗರು ಮಕ್ಕಳು ಆಯಿತಾ, ಜವಾಬ್ದಾರಿ ಕೊಡೋದಿಲ್ಲ. ಮತ್ತೆ ಎಂತಕ್ಕೆ ಹೋಯ್ತೆ ಮಕ್ಳಿಗೆ ಮನೇಲಿ ಜವಾಬ್ದಾರಿ ಕೊಡಿ ಮರ್ರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಮನೆಯಲ್ಲಿ ಮಕ್ಕಳಿಗೆ ಜವಾಬ್ದಾರಿ ಕೊಡಬೇಕು. ಮನೆಯಲ್ಲಿ ಮಕ್ಕಳಿಗೆ ಚಾ ಕಾಫಿ ಡೈನಿಂಗ್ ಟೇಬಲ್ ಮೇಲೆ ಉಂಬುತ್ತಿಗೆ ಸುಮ್ಮನೆ ಇರೋದಿಲ್ಲ. ಊಟ ಮಾಡೋತ್ತಿಗೆ ಮಕ್ಕಳಿಗೆ ಹೇಳಬೇಕು, ನೋಡು ಮಕ್ಕಳೇ ತಿಂಗಳಿಗೆ ಇಂತಿಷ್ಟು ಖರ್ಚು ಇರ್ತದೆ, ನಮ್ಮ ಸಂಪಾದನೆ ಇಷ್ಟಿರೋದು, ಖರ್ಚು ಜಾಸ್ತಿ ಆಗ್ತಾ ಉಂಟು, ನಿಮ್ಮ ಎಜುಕೇಷನ್ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ ನಮಗೆ. ಅದ್ರದ್ದು ಖರ್ಚು ವೆಚ್ಚ ಜಾಸ್ತಿ ಇತ್ತು. ಒಳ್ಳೆ ಮಾಡಿ ಓದಿ ನೀವು, ಮಕ್ಕಳ ಅಡಿಕೆ ಮಾಡಬೇಡಿ. ನಾಳೆ ಓದಿ ಎಲ್ಲ ದೊಡ್ಡ ಕಂಪ್ನಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಸಂಬಳ ತಗೊಂಡ್ರೆ ನಿಮ್ಮ ಜೀವನ ಒಳ್ಳೇದಾಗತ್ತೆ. ಆಯಿತಾ, ನಾವೆಲ್ಲಿ ಮಾಡೋದೇ ಕಷ್ಟ. ಈಗ ನಿಮಗೋಸ್ಕರ ಮಾಡೋದು ಒಂದು ಲೆಕ್ಕಾಚಾರ ಪೂರ ಹೇಳಬೇಕು. ಒಂದೊಂದು ಸಾಮಾನು ಹತ್ರ ರೇಟ್ ಇತ್ತು ಮರ ಅವ್ರು ಹೇಳಬೇಕು. ಹೀಗೆ ಇಂತಿಷ್ಟು ರೇಟ್ ಉಂಟು, ಇಂತಿಷ್ಟು ಖರ್ಚು ಬೀಳುತ್ತೆ. ಒಂದು ಮನೆಗೆ ಒಂದು ದಿನಕ್ಕೆ 600ರಿಂದ 700 ರೂಪಾಯಿ ಖರ್ಚು ಉಂಟು. 2 ಹೊತ್ತು ಚಾ ತಿಂಡಿ, 2 ಹೊತ್ತು ಊಟ, ಬಟ್ಟೆ ಹೋಗೋ ಸೋಪು, ಅದು ಇದು ಎಲ್ಲ ಖರ್ಚು ಎಲ್ಲ ಹೇಳಕ್ಕೆ ಅವರಿಗೆ. ಅವಾಗೆಲ್ಲ ಮಂಡೆ ಹೊತ್ತು ಊಟ ಅರ್ಧ ಗಂಟೆ ತಡ ಆದ್ರೂ ತೊಂದರೆ ಇಲ್ಲ. ಅನ್ನ ಹಾಕಿ ಇಟ್ಟು ಸಾರು ಬಾಕಿ ಇಟ್ಟು ಅವ್ರು ಮಾತಾಡ್ಬೇಕು. ಮಾತೆಲ್ಲ ಕೇಳಿದಂತ ಸಾರಾಗಿ ಕಡೆ ಊಟ ಮಾಡಿ ಗಮ್ಮತ್ತು ಮಾಡಿ. ನಮಗೇನು ತಲೆ ಬಿಚ್ಚಿಲ್ಲ. ಮಕ್ಕಳು ಗಮನ ತರದೇ ಇದ್ರಿತ್ತೇ ಇಲ್ಲ. ನೀವು ನಿಮ್ಮಷ್ಟಕ್ಕೆ ಇರೋದು ಅವರು ಅಷ್ಟಕ್ಕೆ. ಅವ್ರಿಗೆ ಅಂತಂದರೆ ಎಂಥ ತಿಂಗಳಿಗೆ 1 ಸಾವಿರ 2 ಸಾವಿರ ಸಾಕಂತ ಅಪ್ಪಂಗೆ ದುಡ್ಡು ಇತ್ತು ಗಮ್ಮತ್ತು ಮಾಡು ಅಂದೇಳಿ. ಹಾಗೆ ಎಂತ ಮಾಡೋಕೆ ಹೋಗ್ಬೇಡಿ. ಎಂತಂದು ಹೇಳಿದ್ರೆ ಲೆಕ್ಕಾಚಾರದಲ್ಲೇ ಜೀವನ. ಗೊತ್ತಾಯ್ತು ನಿಮಗೆ. ಮಕ್ಕಳಿಗೆಲ್ಲ ಗಮನ ಬಿಟ್ಟು ಹೇಳಕ್ಕೆ ಹೀಗೆ ಉಂಟು ಮಾರಿ ಸ್ವಲ್ಪ ಲೆಕ್ಕಾಚಾರದ ಇರಿ. ಮತ್ತು ಓದ್ ಕಡೆ ಗಮನ ಕೊಡಿ. ಒಂದು ಗುರಿ ಇಟ್ಕೊಂಡು ನೀವು ಜೀವನ ಮಾಡಿ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಗೆ ಮಾಡಿ ಅನ್ಬೇಕು. ಹಂಗೆ ಮಾಡ್ರೆ ಮುಂದೆ ನಿಮ್ಗೇನು ಕಷ್ಟ ಆಗ್ತಿಲ್ಲ. ಮಕ್ಕಳೆಲ್ಲ ಒಳ್ಳೆ ಕಲ್ತು ಎಲ್ಲ ಕಂಪ್ನಿ ಜಾಬ್ಗೆ ಬಿದ್ದರೆ ಮನೆಗೆ ದುಡ್ಡು ಕಳಿಸಿದ್ರೆ ನಿಮ್ಗೆ ಹತ್ತಿನ ಕಾಲಕ್ಕೆ ಏನು ಖರ್ಚಿಗೆ ಏನು ತೊಂದರೆ ಇರೋದಿಲ್ಲ. ಒಂದಿಷ್ಟು ಕಷ್ಟಪಟ್ಟಕ್ಕೆ ನಾವು ಸುಖ ಸಿಕ್ಕೋದು. ನೀವು ನಿಮ್ಮಷ್ಟಕ್ಕೆ ಮಕ್ಕಳಿಗೆ ಅಂತ ಹೇಳೋದು ಬೇಡ, ಮಕ್ಕಳು ಬೇಜಾರು ಮಾಡ್ಕೊಂತ ಹೇಳ್ರೈತೆ ಇಲ್ಲ. ಇಲ್ಲಿ ಪ್ಯಾಂಟೆಲ್ಲ ಒಳಗಿಟ್ಟು ದುಡ್ಡು 500 ಕಿಸೆ ಹಾಕೋತ್ರ ನೀವು ಕೊಡದೇ ಇದ್ರೆ ಪಾಕೆಟ್ ಮನಿ ಉಂಟಾಕೆ ಅಂತಾರೆ. ಪಪ್ಪ ನಂಗೆ 500 ಬೇಕಂದ್ರೆ 500 ಬೇಕಿಲ್ಲ ಅಂತ ಹೇಳಿ ಮಾಡಿ ಪಪ್ಪ ಲಾಚಿ ಪೈಕಾನೆ ಹಾಕೋತಿ ಇಲ್ಲ 500 ರೂಪಾಯಿ ನೋಟ್ ಅಂಬದು ಇತ್ತಿಲ್ಲ. ಕಿಡ್ನಾಪ್ ಪಿಸ್ಕ ಒಳಗೆ ಹೊತ್ತೆ ಇಟ್ರು ಅಪ್ಪನ ಯಾವ ಬದಿ ಹೋದಂಗೆ ಗೊತ್ತಾಗೋದಿಲ್ಲ. ಬಿದ್ದೋಯ್ತಾ ಅದು ಖರ್ಚು ಮಾಡ್ದಂಗೆ ಗೊತ್ತಾಗ್ತಿಲ್ಲ. ಮಕ್ಳಿಗೆ ಹಂಗಲ್ಲ, ಒಂದು ನೋಟ್ ಅಲ್ಲ 500 ತಗೊಂಡ ಹೋದ, ಫಾಸ್ಟ್ ಫುಡ್ ಅದು ಇದು ತಿಂದ, ಹೋಟೆಲ್ ಸಾಮಾನು ತಿಂದು ಬಿಟ್ಬಿಟ್ರು. ಅವಾಗ ಎಂತ ಅಂತಂದ್ರೆ ಮಕ್ಳು ಜವಾಬ್ದಾರಿ ಇರೋದಿಲ್ಲ. ಹಂಗೆ ಈಗಣೆ ಸ್ನಾನ ಮಾಡಿ ಒಂದು ಮುಷ್ಟಿ ಉಣ್ಕೊಂಡು ಮನೆ ಕಂಬೇಕು. ತಲೆಲ್ಲ ಗರ ತಿರ್ತೈತಿ. ಈಗ ಗೊತ್ತಾಯಿಲ್ಲ. ಒಂದು ಬದಿ ಹೊರಗಡೆ ಬಿಸಿಲು. ಈಗಣೆ ಸಂಸಾರ ನಡೆಸೋದು ಜಾಗ್ರತೆ ಮಾಡಿ ಅಚ್ಚುಕಟ್ಟಲ್ಲಿ ಸಂಸಾರ ಮಾಡಿ ಖುಷಿಯಲ್ಲಿ ಇರಿ. ಖಾಲಿ ಮನೆ ನಡ್ಸ್ಕೆ ಹಣ್ಕೊಂಡು 24 ಗಂಟೆ ಟೆನ್ಷನ್ ತಗೊಂಡು ರಾತ್ರಿ ಇಟ್ಟು ಹೊಡ್ಕೋದಲ್ಲ. ನೀವು ನಿದ್ರೆ ಮಾಡಿ 10 ಗಂಟೆ ಊಟ ಮಾಡಿ ಮಲಗಿ 6 ಗಂಟೆ ಏಳಿ. ಆದರೆ ಖರ್ಚು ವೆಚ್ಚಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಕೊಳ್ಳಿ. ಹೋಗಿ ಬರೋಲ್ಲಿ ಬನ್ನಿ. ಅಕ್ಕ ಬಂದೆ ಒಳಗೆ ಗೌಜ್ ಬಿದ್ದಾಯ್ತು. ಪಂಚಾಯತ್ಗೆ ಹೊಡ್ತಿ ಕೂತೀರ ಬರ್ತೀರ
ಜಾಗ್ರತೆ ಮಾಡಿ ಮರ್ರೆ ಈ ಸಾಮಾನು ತೆಗೆ ಒಳಗಿಡಕ್ಕೆ ಮಸ್ತ್ ಕೆಲಸ ಇತ್ತು. ಈಗ ಅಂಡಿ ಹಾಕಿ ನಾವೇ ತುಂಬಕೀಗ ಮನೆಯವ್ರು ಕೇಂತಿಲ್ಲ. ಕೇಂದ್ರ ಮಾತಾಡ್ರು ಮೈ ಮೇಲೆ ಬತ್ತರು. ಮುಂಚಿನ ಕಂಡಾಗಲ್ಲ ಈಗ ಹೋಯ್ ಸುಮ್ಮನೆ ಇರ್ಬೇಕು. ಕೇಳ್ರು ಕೆಪ್ರ ಕಂಡಾಗ ಇರ್ಬೇಕು. ಬತ್ತೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಎಂಸಿ ಚಂದ್ರಶೇಖರ್, ಉದ್ಯಮಿಗಳು, ಪಾಂಡೇಶ್ವರ, ಸಾಸ್ತಾನ, ಉಡುಪಿ ಜಿಲ್ಲೆ. ಸತೀಶ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರು, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ, ನಾವುಂದ, ಉಡುಪಿ ಜಿಲ್ಲೆ. ಶ್ರೀ ಲಕ್ಷ್ಮಿ ಫೀಡ್ಸ್ ಅಂಡ್ ಫಾರ್ಮ್, ಪಶು ಆಹಾರ ತಯಾರಕರು, ಮಂದಾರ್ತಿ, ಉಡುಪಿ ಜಿಲ್ಲೆ. ಮೊಬೈಲ್ 9449870801, 9449870802, 9449870803. ಸಾನಿಕಾ ಇಂಟೀರಿಯರ್, ರಾಜಲಕ್ಷ್ಮಿ ಸಭಾಭವನ ಎದುರುಗಡೆ, NH66, ಮಣೂರು, ಉಡುಪಿ ಜಿಲ್ಲೆ. ನಮ್ಮಲ್ಲಿ ಎಲ್ಲಾ ತರಹದ ಮರದ ಕೆಲಸ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಮಾಡಿಕೊಡಲಾಗುವುದು. ಪ್ರೊಪ್ರೈಟರ್ ದಿನೇಶ್ ಆಚಾರ್. ಮೊಬೈಲ್ 9845373419. ಶ್ರೀ ವಿಘ್ನೇಶ್ವರ ವೆಲ್ಡಿಂಗ್ ವರ್ಕ್ಸ್, ಹಂಗಳೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಗಣೇಶ್ ಆಚಾರ್ ಕುಂಬ್ರಿ. ಮೊಬೈಲ್ 9341758526. ದೀಪಕ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು, ಬಿಜೆಪಿ ಶಕ್ತಿ ಕೇಂದ್ರ, ವಣ್ಸೆ, ಉಡುಪಿ ಜಿಲ್ಲೆ. ಶ್ರೀ ಯಕ್ಷಲಕ್ಷ್ಮಿ ಕ್ಯಾಟರಿಂಗ್, ವೆಜ್ ಅಂಡ್ ನಾನ್ ವೆಜ್, ನಾಯಕವಾಡಿ, ಗುಜ್ಜಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ದೇವದಾಸ್ ಗುಜ್ಜಾಡಿ. ಮೊಬೈಲ್ 9715407788. ಶರತ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರು, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಮಂಜುನಾಥ್ ಶೇಟ್, ಆಡಳಿತ ಮೊಕ್ತೇಸರರು, ಶ್ರೀ ವೀರ ಕಲ್ಲುಗುಟ್ಟಿಗ ದೈವಸ್ಥಾನ, ಶಂಕರನಾರಾಯಣ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ.